ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿದಂಥ ಒಬ್ಬ ಯುವಕ ಮ್ಯಾಥಮೆಟಿಕ್ಸ್ನ ತನ್ನ ಸ್ನೇಹಿತರಿಗೆ ತೀರಾ ಶಾರ್ಟ್ಕಟ್ಟಾಗಿ ಹೇಳಿಕೊಡ್ತಾನೆ. ಅದು ಎಷ್ಟು ಫೇಮಸ್ ಆಗುತ್ತೆ ಅಂತ ಅಂದರೆ, ಸಣ್ಣ ರೂಮ್ನಲ್ಲಿ ನಾಲೆಡ್ಜ್ಗೆ ಅಂತ ಹೇಳ್ಕೊಡ್ತಿದ್ದಂಥ ವ್ಯಕ್ತಿ ದೊಡ್ಡ ದೊಡ್ಡ ಫಂಕ್ಷನ್ ಹಾಲ್ಗಳಲ್ಲಿ ಕೋಚಿಂಗ್ ಕೊಡ್ತಾನೆ. ಇಷ್ಟೆಲ್ಲ ನಾಲೆಡ್ಜ್ ಇದ್ದು ಸ್ವಂತ ಕೋಚಿಂಗ್ ಸೆಂಟರ್ನ ಯಾಕೆ ತೆರೆಯಬಾರ್ದು ಅಂತ ಆ ದಂಪತಿಗಳಿಗೆ ಅನಿಸುತ್ತೆ. ಅದರಂತೆ ಒಂದು ಕೋಚಿಂಗ್ ಸೆಂಟರನ್ನು ಸಹ ಅವರು ತೆರೀತಾರೆ. ಅವರೇ ಬೈಜು ರವೀಂದ್ರನ್ ಮತ್ತು ದಿವ್ಯಾ. ಅಂದರೆ ನಾವು ಈಗ ಹೇಳಕ್ಕೆ ಹೊರಟಿದ್ದೀವಲ್ಲ ಬೈಜೂಸ್, ಅದರ ಓನರ್ಸ್. ಸ್ನೇಹಿತರೆ, ಇವರ ಕೋಚಿಂಗ್ ಹಳೆಯ ಪದ್ಧತಿಯಂತೆ ಬರೀ ಕ್ಲಾಸ್ ರೂಮ್ನಲ್ಲಿ ಅಷ್ಟೇ ಸೀಮಿತ ಆಗಲಿಲ್ಲ. ಇವ್ರ ಕೋಚಿಂಗು ಅದಕ್ಕೊಂದು ಡಿಜಿಟಲ್ ಟಚ್ ಕೊಡ್ತಾರೆ. ಸ್ಮಾರ್ಟ್ಫೋನ್ ಅದಾಗ ತಾನೇ ಪ್ರವರ್ಧಮಾನಕ್ಕೆ ಬಂದಾಗಿರುತ್ತೆ. ಇದರ ಉಪಯೋಗನ ಪಡ್ಕೊಂಡಂಥ ಈ ವ್ಯಕ್ತಿಗಳು ಒಂದು ಲರ್ನಿಂಗ್ ಆ್ಯಪನ್ನು ಲಾಂಚ್ ಮಾಡ್ತಾರೆ. ಅದು ಭರ್ಜರಿ ಸಕ್ಸಸ್ ಕಾಣುತ್ತೆ. ಟೀಚಿಂಗ್ ಸ್ಟೈಲು ತೀರಾ ಸಿಂಪಲ್ಲು ಮತ್ತು ಎಫೆಕ್ಟಿವ್ ಆಗಿರೋ ಕಾರಣದಿಂದ ಪೋಷಕರನ್ನು ಬಹುಬೇಗ ಅಟ್ರ್ಯಾಕ್ಟ್ ಮಾಡುತ್ತೆ. ಈ ಬೈಜೂಸ್ಗೆ ದೊಡ್ಡ ಬ್ರೇಕ್ ಕೊಟ್ಟಿದ್ದು ಅಂತಂದರೆ ಅದು ಕೋವಿಡ್ ಪ್ಯಾಂಡಮಿಕ್ ಟೈಮು. ಏಕೆಂದರೆ ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇರಲಿಲ್ಲ. ಕಲಿಯೋಕ್ಕೆ ಆನ್ಲೈನ್ ಕ್ಲಾಸ್ ಒಂದೇ ಮಾರ್ಗ ಆಗಿತ್ತು ಆಗ. ಈ ಸಮಯನ ಚೆನ್ನಾಗಿ ಉಪಯೋಗಿಸ್ಕೊಂಡಂಥ ಬೈಜೂಸು 1ರಿಂದ PUC ಆನ್ಲೈನ್ ಕ್ಲಾಸ್ ಮಾಡುತ್ತೆ. ಸುಮಾರು 70 ಲಕ್ಷದಷ್ಟು ಸಬ್ಸ್ಕ್ರಿಪ್ಷನ್ ತಗೊಂಡು ಪಾಠ ಕೇಳ್ತಾರೆ ವಿದ್ಯಾರ್ಥಿಗಳು. ಸುಮಾರು 15 ಕೋಟಿಯಷ್ಟು ವಿದ್ಯಾರ್ಥಿಗಳಿದ್ದರು ಅಂತ ಅಂದರೆ ಅದಿನ್ನೆಷ್ಟು ಪೀಕಲ್ಲಿತ್ತು ಅಂತ ಯೋಚನೆ ಮಾಡಿ. ಇವರ ಸಕ್ಸಸ್ಸನ್ನು ಕಂಡಂಥ ಜಗತ್ತಿನ ದೊಡ್ಡ ದೊಡ್ಡ ಕಂಪನಿಗಳು ಇವರಲ್ಲಿ ಹೂಡಿಕೆ ಮಾಡ್ತವೆ. 2022 ಅಕ್ಟೋಬರ್ ಸಮಯದಲ್ಲಿ ಇವರ ಒಟ್ಟು ಆಸ್ತಿ ಹತ್ತತ್ರ 2 ಲಕ್ಷ ಕೋಟಿ ಅಂತ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಆ ಪರಿ ಸಕ್ಸಸ್ ಕಂಡಿರ್ತಾರೆ. ನರೇಂದ್ರ ಮೋದಿಯವರ ಮೇಕ್ ಇನ್ ಇಂಡಿಯಾ, ಸ್ಟಾರ್ಟಪ್ ಇಂಡಿಯಾ ಯೋಜನೆಯಲ್ಲಿ ಸಕ್ಸಸ್ ಕಂಡಂಥ ಒಂದು ಸಂಸ್ಥೆ ಅಂತಲೇ ಉದಾಹರಣೆಯಾಗಿತ್ತಿದು. ತೀರಾ ಹಣದ ಆಸೆಗೆ ಬಿದ್ದಂಥ ಬೈಜೂಸು 10 ಕಂಪನಿ ಕೋಚಿಂಗ್ ಸೆಂಟರ್ಗಳನ್ನು ಖರೀದಿ ಮಾಡುತ್ತೆ. ಇದರ ಸಂಸ್ಥೆಗಳು ಪ್ರಪಂಚದ ಹಲವು ದೇಶಗಳಲ್ಲಿ ಆಪರೇಟ್ ಆಗ್ತಾ ಇರ್ತವೆ. ಆ ಸಮಯದಲ್ಲಿ ಶಾರುಖ್ ಖಾನ್, ಲಿಯೋನೆಲ್ ಮೆಸ್ಸಿ ಅವರಂಥವ್ರಿಗೆ ಕೋಟಿ ಕೋಟಿ ಕೊಟ್ಟು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ತತೆ. ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನಡೆಯುತ್ತಲ್ಲ, ಅದರ ಆಯೋಜನೆಯಲ್ಲೂ ಸಹ ಇದು ಸ್ಪಾನ್ಸರ್ಶಿಪ್ ಮಾಡಿರುತ್ತೆ. ಇಂಡಿಯಾದ ಕ್ರಿಕೆಟ್ ಟೀಮ್ ಇದೆಯಲ್ಲ, ಅದು ಮತ್ತು IPLಗೆ ಸಹ 100 ಕೋಟಿ ಕೊಟ್ಟು ಸ್ಪಾನ್ಸರ್ಶಿಪ್ಪನ್ನು ಪಡ್ಕೊಂಡಿರುತ್ತೆ. ಪ್ರಪಂಚದಲ್ಲೇ ಅತಿ ದೊಡ್ಡ ಕೋಚಿಂಗ್ ದೈತ್ಯ ಅಂತ ಅನಿಸ್ಕೊಳ್ಳುತ್ತೆ ಇದು. ಇಷ್ಟೆಲ್ಲ ಸ್ಮೂತಾಗಿ ರನ್ ಆಗ್ತಾ ಇರೋ ಟೈಮಲ್ಲಿ ಕೋವಿಡ್ ಕಣ್ಮರೆಯಾಗುತ್ತೆ. ಶಾಲೆಗಳು ರೀಓಪನ್ ಆಗ್ತವೆ. ಅಲ್ಲಿಂದ ಬೈಜೂಸ್ನ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಮಾರ್ಕೆಟಿಂಗ್ ಯಾವಾಗ ಕಮ್ಮಿ ಆಗುತ್ತೋ ಆಗ ಬೈಜೂಸ್ನ ಸಿಬ್ಬಂದಿಗಳಿಗೆ ಇಂತಿಷ್ಟು ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಅಂತ ಟಾರ್ಗೆಟ್ ಕೊಡುತ್ತೆ. ಪ್ರೆಷರ್ನಲ್ಲಿದ್ದಂಥ ಸಿಬ್ಬಂದಿಗಳು ಪೋಷಕರಿಗೆ ಕರೆ ಮಾಡಿ, ನಿಮ್ಮ ಮಗು ಬೈಜೂಸ್ಗೆ ಸೇರಿಸಿ ಅಂತ ಅಂದರೆ ಸಬ್ಸ್ಕ್ರಿಪ್ಷನ್ ತಗೊಳ್ಳಿ, ಇಲ್ಲ ಅಂತಂದರೆ ಈ ಕಾಂಪಿಟೇಟಿವ್ ಜಗತ್ತಲ್ಲಿ ಬೇರೆಯವರಿಗೆ ಕಾಂಪೀಟ್ ಮಾಡೋದು ಕಷ್ಟ ಆಗುತ್ತೆ ನಿಮ್ಮ ಮಗುವಿಗೆ ಅಂತ ಎಮೋಷ್ನಲಿ ಬ್ಲ್ಯಾಕ್ ಮೇಲ್ ಮಾಡ್ತವೆ. ಜನಕ್ಕೆ ದುಡ್ಡಿಲ್ಲ ಅಂತ ಅಂದರೆ ಈ ಥರ್ಡ್ ಪಾರ್ಟಿ ಲೋನ್ ಆ್ಯಪ್ಗಳು ಏನಿದಾವೋ ಅದರ ಮುಖಾಂತರ ಸಾಲ ಕೊಡಿಸಿ ಸಬ್ಸ್ಕ್ರಿಪ್ಷನ್ ತಗೊಳ್ಳೋ ಹಾಗೆ ಮಾಡ್ತವೆ. ಅದೆಷ್ಟೋ ಕುಟುಂಬಗಳು ಆ ಸಾಲದ EMIಯಿಂದ ಪರದಾಡಿರೋಂಥ ಉದಾಹರಣೆಗಳು ಇದ್ದಾವೆ. ಅಮೇರಿಕದ ಒಂದು ಕಂಪನಿಯಿಂದ 4,400 ಕೋಟಿಯಷ್ಟು ಸಾಲ ಪಡೆಯುತ್ತೆ. ಆ ದುಡ್ಡನ್ನು ಹವಾಲಾ ದಂಧೆಯ ಮೂಲಕ ಬೇರೆ ಬೇರೆ ದೇಶದ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿರುತ್ತೆ. ಯಾವಾಗ ಸ್ಟೂಡೆಂಟ್ಸು ಶಾಲೆಗಳಿಗೆ ಹೋದ್ರೋ ಆಗ ಬೈಜೂಸ್ಗೆ ಸೇರೋರಂಥರ ಸಂಖ್ಯೆ ಕಡಿಮೆ ಆಗುತ್ತೆ. ಈಗಾಗಲೇ ಪರ್ಚೇಸ್ ಮಾಡಿದ್ದಂಥ ಕೆಲವು ಸಂಸ್ಥೆಗಳು, ಇನ್ಸ್ಟಿಟ್ಯೂಷನ್ಗಳು ಅವೆಲ್ಲ ಏನಿದ್ವೋ ಅದನ್ನು ನಡೆಸೋದು ಕಷ್ಟ ಆಗುತ್ತೆ. ಸಿಬ್ಬಂದಿಗೆ ಸಂಬಳ ಕೊಡೋಕ್ಕೂ ಸಹ ಇಲ್ದಂಗಾಗುತ್ತೆ. ಅಲ್ಲಿಂದ ಕಂಪನಿ ಸುಮಾರು 4 ವರ್ಷಗಳ ಕಾಲ ಕಂಪನಿಯ ಬ್ಯಾಲೆನ್ಸ್ ಶೀಟು ಅಂತಂದರೆ ಪ್ರಾಫಿಟ್ಟು ಲಾಸನ್ನು ಎಲ್ಲೂ ಸಹ ಬಹಿರಂಗಪಡಿಸಿರೋದಿಲ್ಲ. ಕಂಪನಿಯ ವ್ಯವಹಾರಗಳು ಸಿಂಗಾಪುರ್ನ ಅಂಗಸಂಸ್ಥೆಗಳ ಮೂಲಕ ನಡೀತಾ ಇರ್ತವೆ.
ಅಂದರೆ ಇವರ ಬ್ರ್ಯಾಂಚಸ್ಗಳು ಸಿಂಗಾಪುರಲ್ಲೂ ಇರ್ತವೆ, ಅದರ ಮೂಲಕ ನಡೀತಾ ಇರ್ತವೆ ವ್ಯವಹಾರಗಳು. ಸಾಲ ಕೊಟ್ಟ ಅಮೇರಿಕಾದ ಕಂಪನಿ ಕೋರ್ಟ್ ಮೆಟ್ಟಿಲೇರುತ್ತೆ ಅಮೇರಿಕಾದಲ್ಲಿ. ಕೋರ್ಟು ಹಣದ ವ್ಯವಹಾರದ ಬಗ್ಗೆ ಕೇಳಿದಾಗ ಬೈಜೂಸ್ ಬಳಿ ಯಾವುದೇ ರೀತಿ ಉತ್ತರ ಇರೋದಿಲ್ಲ. ಆಗ ಹಣ ಬೇರೆ ಬೇರೆ ದೇಶಗಳಿಗೆ ವರ್ಗಾವಣೆ ಆಗಿರೋದು ಕೋರ್ಟ್ಗೆ ತಿಳಿಯುತ್ತೆ. ಆಗ ಕೋರ್ಟು ಬೈಜೂಸ್ಗೆ $1 ಬಿಲಿಯನ್ ಅಧಿಕ ಮೊತ್ತವನ್ನು ದಂಡ ಕಟ್ಟಬೇಕು ಅಂತ ಹೇಳುತ್ತೆ. ಅಂತಂದರೆ ನಮ್ಮ ಭಾರತದ ಕರೆನ್ಸಿನಲ್ಲಿ 10,000 ಕೋಟಿಗಿಂತ ಹೆಚ್ಚಿಗೆ ದಂಡ ಕಟ್ಟಬೇಕು ಅಂತ ಬೈಜೂಸ್ ಕಂಪ್ನಿಗೆ ಹೇಳುತ್ತೆ. ಇತ್ತ EMI ಮೇಲೆ ಸಾಲ ಪಡೆದು ಮಕ್ಕಳಿಗೆ ಕೋಚಿಂಗ್ ಕೊಡಿಸಿದ್ದಂಥ ಪೋಷಕರು ಗುಣಮಟ್ಟದ ಶಿಕ್ಷಣ ನೀಡಿಲ್ಲ ಅಂತ ದೂರು ನೀಡ್ತಾರೆ. ಅತ್ತ ಸಿಬ್ಬಂದಿಗೆ ಕೊಡೋಕ್ಕೂ ಸಂಬಳ ಇಲ್ದಂಗೆ ಬರೀ ಫೋನ್ ಕಾಲ್ನಲ್ಲೇ ಹೇಳಿ ಕೆಲಸದಿಂದ ವಜಾ ಮಾಡಿರ್ತಾರೆ. ಕೆಲವರಿಗೆ ಬರಬೇಕಾದ ಸಂಬಳ ಬಂದಿರೋದಿಲ್ಲ. ಉದ್ಯೋಗಿಗಳಿಗೆ ಸಂಸ್ಥೆ PF ಅಮೌಂಟ್ ಏನು ಕೊಡಬೇಕಾಗಿರುತ್ತೋ ಆ ಪಾಲನ್ನು ಸಹ ಇವರು ಸರ್ಕಾರಕ್ಕೆ ಕಟ್ಟಿರೋದಿಲ್ಲ. ಸಿಂಗಾಪುರ್ನಲ್ಲಿದ್ದಂತಹ ಬೈಜೂಸ್ನ ಅಂಗಸಂಸ್ಥೆಗಳ ಮೂಲಕ ಆದಂಥ ವ್ಯವಹಾರಗಳೇನಿದ್ದು ಅದರಲ್ಲಿ ಸಾಲ ನೀಡಿದ ಕಂಪನಿ ಅಥವಾ ಫೈನಾನ್ಷಿಯಲ್ ಆರ್ಗನೈಸೇಷನ್ಗಳು ಸಿಂಗಾಪುರ್ನಲ್ಲಿ ಕೇಸು ದಾಖಲು ಮಾಡ್ತವೆ. ಸಾಲ ತೀರುವಳಿ ಬಗ್ಗೆ ಕೋರ್ಟ್ ಹಲವು ಬಾರಿ ತಿಳಿಸಿದ್ರೂ ಯಾವುದೇ ರೀತಿ ಬೈಜೂಸ್ ರವೀಂದ್ರರಿಂದ ಕೋರ್ಟ್ಗೆ ಮಾಹಿತಿ ಹೋಗಿರೋದಿಲ್ಲ. ಸಿಂಗಾಪುರ್ ಕೋರ್ಟು ನ್ಯಾಯಾಂಗ ನಿಂದನೆ ಅನ್ನೋ ಕಾರಣ ನೀಡಿ ಬೈಜೂಸ್ ರವೀಂದ್ರರವರಿಗೆ 6 ತಿಂಗಳು ಜೈಲು ಶಿಕ್ಷೆ ವಿಧಿಸಿದೆ. ಸುಮಾರು 2 ಲಕ್ಷ ಕೋಟಿಯಷ್ಟಿದ್ದ ಬೈಜೂಸ್ ರವೀಂದ್ರನ್ ಇಂದು ಪೂರ್ತಿ ಝೀರೋನೂ ಅಲ್ಲ, ಹತ್ತತ್ರ 8,000 ಕೋಟಿಯ ಸಾಲಗಾರ. ತನ್ನ ಬುದ್ಧಿವಂತಿಕೆಯಿಂದಾನೇ ಸುಮಾರು 2 ಲಕ್ಷ ಕೋಟಿಯಷ್ಟು ಸಂಪಾದಿಸಿ ಅದನ್ನು ಪ್ರಾಪರಾಗಿ ಮೇನೇಜ್ ಮಾಡೋಕ್ಕಾಗದೆ ಇನ್ನೂ ದುರಾಸೆಗೆ ಬಿದ್ದು ಅವಶ್ಯಕತೆ ಇಲ್ಲದೇ ಇರುವಂಥ ಕೆಲವು ಕಂಪನಿಗಳು ಮತ್ತು ಕೋಚಿಂಗ್ ಸೆಂಟರ್ಗಳನ್ನು ಖರೀದಿಸಿ ಕೊನೆಗೆ ಜೊತೆಗೆ ಇದ್ದವರಿಗೂ ಸಹ ಸಂಬಳ ಕೊಡೋಕ್ಕಾಗೋದಿಲ್ಲ. ಹೀಗೆ ಒಬ್ಬ ಸಕ್ಸಸ್ಫುಲ್ ಸ್ಟಾರ್ಟಪ್ ಉದ್ಯಮಿ ಆಗಬಹುದು ಅನ್ನೋದಕ್ಕೆ ಉದಾಹರಣೆಯಾಗಿದ್ದ ಬೈಜೂಸ್ ಸಕ್ಸಸ್ ಸಿಕ್ಕ ನಂತರ ಅದನ್ನು ಸರಿಯಾಗಿ ಮೇನೇಜ್ ಮಾಡಿಲ್ಲ ಅಂತ ಅಂದರೆ ಏನಾಗುತ್ತೆ ಅನ್ನೋದಕ್ಕೆ ಉದಾಹರಣೆಯಾಗಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.